ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಹುಟ್ಟೋ ಮಗುವಿಗೆ ಬೇಕಾಗಿರುವಂತ ಎಸೆನ್ಷಿಯಲ್ ಅಂತ ಏನು ಅಂದ್ರೆ ಹುಟ್ಟಿದ ತಕ್ಷಣ ಪಾಪುಗೆ ಏನೇನೆಲ್ಲ ಬೇಕಾಗುತ್ತೆ ನೋಡಿ, ಆ ತರದೊಂದು ಪ್ರಾಡಕ್ಟ್ಸ್ ಗಳನ್ನ ಮೀಶೋ ಇಂದ ಎಕ್ಸ್ಪೆಷಲಿ ಮೀಶೋದಿಂದ ತರಿಸಿರುವಂತದ್ದು. ಪ್ರತಿಯೊಂದು ಪ್ರಾಡಕ್ಟ್ಸ್ ನಾವು ಮೀಶೋ ಇಂದ ತರಿಸಿರೋದೇನೆ. ಸೊ ಅದ್ರ ಜೊತೆಗೆ ಬಾಣಂತಿ ಆಗಿರ್ತೀವಿ ಅಲ್ವಾ, ಅಂದ್ರೆ ಬಾಣಂತಿ ಆ ಟೈಮಲ್ಲಿ ಫೀಡಿಂಗ್ ಟಾಪ್ಸ್ ಬೇಕಾಗಿರತ್ತೆ. ಅಂದ್ರೆ ಪಾಪು ಆದ್ಮೇಲೆ ಎಲ್ರಿಗೂ ಫೀಡಿಂಗ್ ಟಾಪ್ಸ್ ಅವಶ್ಯಕತೆ ಇದ್ದೇ ಇರುತ್ತೆ. ನಾರ್ಮಲ್ ಟಾಪ್ಸ್ ಹಾಕೊಳಕ್ಕೆ ಅಂದ್ರೆ ಮನೇಲಿರುವಾಗ ನೈಟಿ ಅದು ಇದು ಹಾಕೊಂಡಾಗ ಓಕೆ ಅನ್ಸುತ್ತೆ, ಫೀಡ್ ಮಾಡಕ್ಕೆಲ್ಲ ಈಸಿ ಅನ್ಸುತ್ತೆ, ಕಂಫರ್ಟ್ ಅನ್ಸುತ್ತೆ. ಅದಲ್ಲದಂತೆ ಈಗ ಏನಾದ್ರೂ ನಾವು ಹಾಸ್ಪಿಟಲ್ಗೆ ಅಥವಾ ಆಚೆ ಕಡೆ ಎಲ್ಲಾದ್ರೂ ಹೋಗ್ತಾ ಇದೀವಿ, ಮಗುನ ಕರ್ಕೊಂಡು ಹೋಗ್ತಾ ಇರ್ತೀವಿ, ಮಗುನ ಇನ್ನೇನ್ ಬಿಟ್ಟು ಹೋಗಕ್ಕಂತೂ ಆಗಲ್ಲ ಅಲ್ವಾ ಹುಟ್ಟಿದ ಮಗುನ. ಸೊ ಹಾಗಾಗಿ ಮಗುನ ಕ್ಯಾರಿ ಮಾಡ್ತಾ ಇದೀವಿ ಅಂದಾಗ ನಮ್ಗೆ ಬೇಕಾಗಿರುವಂತದ್ದು ಮಗುಗೆ ಫೀಡ್ ಮಾಡ್ಲೇಬೇಕಾಗತ್ತೆ. ಸೊ ಅಂತ ಒಂದು ಟೈಮಲ್ಲಿ ಫೀಡಿಂಗ್ ಟಾಪ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಬಾಣಂತಿ ಟೈಮಲ್ಲಿ. ಸೊ ಹಾಗಾಗಿ ಬಾಣಂತಿಯರ್ಗೆ ಯೂಸ್ ಮಾಡುವಂತ ಫೀಡಿಂಗ್ ಟಾಪ್ಸ್ ಗಳನ್ನು ಕೂಡ ಮೀಶೋ ಇಂದ ತರಿಸಿದೀವಿ. ಅವನು ಕೂಡ ವಿತ್ ಪ್ರೈಸ್ ಜೊತೆಗೆ ಕ್ವಾಲಿಟಿ ಹೇಗಿದೆ ಮತ್ತೆ ಯಾವ ಟಾಪ್ ನ ತರಿಸಿದೀವಿ ಅನ್ನೋದನ್ನು ಕೂಡ ನಾನು ನಿಮ್ ಜೊತೆ ಎಲ್ಲಾನು ಮೀಶೋದ್ದೆ ಬೇಬಿ ಪ್ರಾಡಕ್ಟ್ಸ್ ಇರ್ಬೋದು, ಮತ್ತೆ ಈ ರೀತಿ ಬಾಣಂತಿಯವ್ರದ್ದು ಕುರ್ತೀಸ್ ಇರ್ಬೋದು, ಅದನ್ನು ಕೂಡ ಎಲ್ಲಾನು ಮೀಶೋದೆ ನಿಮ್ ಜೊತೆ ಎಲ್ಲಾ ಡೀಟೇಲ್ಸ್ ನ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಏನೆಲ್ಲ ತರಿಸಿದೀನಿ ಅನ್ನೋದನ್ನ ಸ್ಟಾರ್ಟಿಂಗ್ ಇಂದ ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ಬಂದು ಇದು ಇದೇನ್ ಮಸ್ಕಿಟೋ ಬೆಟ್ ಅಂತಾರೆ, ಅದ್ರಲ್ಲಿ ಏನೈತೆ ಮಸ್ಕಿಟೋ ಬೆಟ್ ಹಂಗಿರಲ್ಲ. ಇದು ಫಸ್ಟ್ ಬೇಬಿ ಮಸ್ಕಿಟೋ ಬೆಡ್ ಅಂತ ಏನೋ ಸಮಥಿಂಗ್ ಏನೋ ಕರೀತಾರೆ, ಬೇಬಿ ಮಸ್ಕಿಟೋ ನೆಟ್ ಸಮಥಿಂಗ್ ಏನೋ ಕರೀತಾರೆ. ಸೊ ಆ ತರದ್ದು ಇದ್ರಲ್ಲಿ ಅಂದ್ರೆ ಪಾಪುನ ಹಾಕಿ ಬಿಡೋದ್ರಿಂದ ಈ ರೀತಿ ಸೊಳ್ಳೆ ಕಾಟ, ನೊಣ ಅದೆಲ್ಲಾನು ಇರುತ್ತೆ ಅಲ್ವಾ. ಸೊ ಹಾಗಾಗಿ ಎಕ್ಸ್ಪೆಷಲಿ ಸೊಳ್ಳೆಯಿಂದ ಬೇಬಿನ ಯಾವಾಗ್ಲೂ ಅದಕ್ಕೆ ಮುಖದ ಮೇಲೆ ಏನಾದ್ರೂ ಬಟ್ಟೆ ಅದು ಇದು ಒದ್ಸಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಪಾಪು ಚಿಕ್ಕ ಪಾಪು ಅಲ್ವಾ. ಸೊ ಹಾಗಾಗಿ ಇದು ನೋಡಿ ತುಂಬಾ ಕಂಫರ್ಟ್ ಆಗಿರುತ್ತೆ, ಎಲ್ರಿಗೂ ಗೊತ್ತೇ ಇರುತ್ತೆ. ನಾನೇನ್ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳುವಂತ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೊಳ್ತೀನಿ. ಬಟ್ ಆದ್ರೆ ನಾವು ಮೀಶೋ ಇಂದ ತರಿಸಿರೋದು, ಸೊ ಹಾಗಾಗಿ ಎಲ್ಲಾನು ಡೀಟೇಲ್ಸ್ ನ ಕೊಡ್ತಾ ಇದ್ದೀನಿ. ಇದಕ್ಕೆ ಆಸ್ ಯೂಶುವಲ್ ಇಲ್ಲಿ ಕೂಡ ಒಂದು ಜಿಪ್ ಇರುತ್ತೆ. ಈ ರೀತಿ ಸುಮ್ನೆ ಹಾಕಿ ಪಾಪುನ ಮಲಗಿಸಿ ಅದಾದ್ಮೇಲೆ ಪಾಪು ನಿದ್ದೆ ಹೋದಾಗ ಈ ರೀತಿ ಜಿಪ್ ನ ಕ್ಲೋಸ್ ಮಾಡಿ ನೊಣ ಸೊಳ್ಳೆ ಎಲ್ಲಾನು ಅವಾಯ್ಡ್ ಮಾಡಕ್ಕೆ ಅಮ್ಮಂದ್ರು ಈ ರೀತಿ ನೆಟ್ ಒಳಗೆ ಹಾಕಿ ಬಿಟ್ಟು ಈ ರೀತಿ ಮಲಗಿಸಿ ಕೆಲಸ ಮಾಡ್ಕೊಡೋದು. ಸೊ ಇದಕ್ಕೆ ಸೆಟ್ ಆಫ್ 3 ಬಂದಿದೆ, ಸೆಟ್ ಆಫ್ 4 ಅನ್ಸುತ್ತೆ ಕಾಂಬೋ ಬಂದು. ಈ ಒಂದು ನೆಟ್ ಪಿಲ್ಲೋ ಬಂದಿದೆ, ನೆಕ್ ಪಿಲ್ಲೋ ಬೇಬಿಗೆ. ಇದು ಕೂಡ ಪಿಂಕ್ ಅಲ್ಲಿದೆ. ಸೊ ಇದು ಕೂಡ ಏನ್ ಹೇಳ್ತಾರೆ, ಇದು ಶೀಟ್ ಅಂದ್ರೆ ಏನು ಪಾಪು ಸುಸುಗಿಸು ಮಾಡಿದ್ರೆ ಎಲ್ಲ ಬೆಡ್ಗೆ ಹಾಕ್ಬಾರ್ದು ಅನ್ನೋದ್ ಕಾರಣಕ್ಕೆ ಈಗ ಬೆಡ್ ಮೇಲೆ ಇದನ್ನ ಹಾಕಿ ಪಾಪುನ ಮಲಗಿಸೋದ್ರಿಂದ ಯಾವ್ದೇ ಬೆಡ್ಡಿಗೇನು ಗಲೀಜ್ ಆಗಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಶೀಟ್ ಗಳು ಬರುತ್ತೆ. ಇದನ್ನ ಎಕ್ಸಾಕ್ಟ್ ಆಗಿ ಏನಂತ ಕರೀತಾರೆ ಅಂತ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ, ನಾನು ಅದ್ರಲ್ಲಿ ನೋಡಿ ಮೀಶೋದಲ್ಲಿ ಹೇಳ್ತೀನಿ ಬೇಕಾದ್ರೆ. ಸೊ ಈ ತರ ಒಂದು ಶೀಟ್, ಇದು ಕೂಡ ಪಿಂಕ್ ಅಲ್ಲೇ ಇದೆ, ಒಂದು ಪೀಚ್ ಅಲ್ಲಿದೆ. ಸೊ ಜೊತೆಗೆ ಇದು ಬೇಬಿನ ಕ್ಯಾರಿ ಮಾಡೋಂಥದ್ದು. ಈ ರೀತಿ ನೋಡ್ತಾ ಇರ್ಬೋದು, ಇದು ಕೂಡ ಪಿಂಕ್ ಅಂಡ್ ವೈಟ್ ಅಲ್ಲಿದೆ. ಸೊ ಇಲ್ಲಿ ಈ ರೀತಿ ಒಂದು ಏನು ಸ್ಟಿಕ್ಕಿಂಗ್ ಅಂತ ಒಂದು ಗಮ್ ತರ ಕೊಟ್ಟಿದ್ದಾರೆ, ಈ ರೀತಿ ಸ್ಟಿಕ್ ಮಾಡೋದು ನೋಡ್ತಾ ಇರ್ಬೋದು. ಈ ರೀತಿ ಇದೆ ಒಳಗಡೆ ವೈಟ್ ಕಲರ್, ಅಂದ್ರೆ ಎಲ್ಲಾದ್ರೂ ಹೋದ್ರೆ ಬಂದ್ರೆ ಈ ರೀತಿ ಕ್ಯಾರಿ ಮಾಡೋ ಅಂತದ್ದು. ಈ ರೀತಿ ನೋಡ್ತಾ ಇರ್ಬೋದು, ಎಲ್ಲ ಪಿಂಕ್ ಅಲ್ಲಿ ಇದೆ. ನೀವು ಗೆಸ್ ಮಾಡಿ ನಾವು ಯಾವ ಪಾಪು ಆಗತ್ತೆ ಅನ್ನೋದನ್ನ ನಾವು ಮುಂದೆ ಕೂಡ ಯಾವ್ದು ಆಯ್ತು ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ, ಡೆಫಿನೆಟ್ ಆಗಿ ಶೇರ್ ಮಾಡ್ತೀನಿ. ಬಟ್ ನಾವೆಲ್ಲ ತರ್ಸಿರೋದ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಪಾಪು ಆಗುತ್ತೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡಿ ಎಲ್ಲಾನು ತರ್ಸಿದೀವಿ ಅಂತ. ಸೊ ಎಲ್ಲ ಪಿಂಕ್ ಪ್ರತಿಯೊಂದು ಪಿಂಕ್ ಅಲ್ಲಿ ಇದೆ. ಸೊ ಇದು ಸೆಟ್ ಆಫ್ 4 ಬಂದು ಎಷ್ಟು ಪ್ರೈಸ್, 320 rupees. ಇದು ಸೆಟ್ ಆಫ್ 4 ಇದೆ. ಅಂದ್ರೆ ಬಜೆಟ್ ಫ್ರೆಂಡ್ಲಿ ಆಗಿ ಮೀಶೋದಲ್ಲಿ ಸಿಗುವಂತ ಐಟಮ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು. ಇಷ್ಟು ಸೆಟ್ಗಳು 320 rupeesಗೆ ಈ ಒಂದು 4 ಕಡಿಮೆ ಬಜೆಟ್ ಲೋ ಬಜೆಟ್ ಅಲ್ಲಿ ಸಿಗುವಂತ ಐಟಮ್ಸ್ ಗಳು. ಇದು ಫಸ್ಟ್ ಆಯ್ತು. ಸೊ ನೆಕ್ಸ್ಟ್ ಬಂದು ಇದು ಚೆನ್ನಾಗಿದೆ ಕ್ವಾಲಿಟಿ, ಇದು ಫಸ್ಟ್ ಹೇಳಲೇಬೇಕು. ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಇದು ಕೂಡ ಪಿಂಕ್ ಮತ್ತೆ ಗ್ರೀನ್ ವೈಟ್ ಕಾಂಬಿನೇಷನ್ ಅಲ್ಲಿ ಇರೋದು. ಸೊ ಮತ್ತೇನು ಹೇಳದೆ ಬೇಡ, ಒಳಗಡೆ ಕೂಡ ಬೇಬಿ ಪಿಂಕ್ ಇದೆ.
ಸೊ ಇದನ್ನ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಇದನ್ನ ಏನಂತ ಹೇಳ್ತಾರೆ ಓಪನ್ ಮಾಡೋದಕ್ಕೆ? ಈಗ ನೋಡ್ತಾ ಇರ್ಬೋದು ಇದನ್ನ ಓಪನ್ ಮಾಡೋದಕ್ಕೆ. ಅಲ್ಲ, ಇದು ಹೆಸರು ಏನ್ ಹೇಳ್ತಾರೆ? ಇದು ಕೂಡ ಬೇಬಿ ಕ್ಯಾರಿ ಮಾಡೋದೇನೆ. ಇದನ್ನ ಎಕ್ಸಾಕ್ಟ್ ಆಗಿ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಇವ್ರು. ಇದು ಸ್ಲೀಪಿಂಗ್ ಬ್ಯಾಗ್ ಅಂತ ಕರೀತಾರಂತೆ. ಇದನ್ನ ನೋಡ್ತಾ ಬೇಬಿನ ಹಾಸ್ಪಿಟಲ್ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಾದ್ರೆ ಬೇಬಿನ ಸ್ಮೂತ್ ಆಗಿ ಚೆನ್ನಾಗಿರುತ್ತೆ ಕ್ಯಾರಿ ಮಾಡಕ್ಕೆ. ಮನೆ ಕೈಯಲ್ಲಿ ಇಟ್ಕೊಂಡು ಹೋಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ, ಇದ್ರಲ್ಲಿ ಕ್ಯಾರಿ ಮಾಡಿದ್ರೆ ಬೇಬಿಗೂ ಮೆತ್ತಗಿರುತ್ತೆ, ಜೊತೆಗೆ ನಮಗೂ ಇದನ್ನ ಇಟ್ಕೊಳಕ್ಕೆ ಈಸಿ ಆಗುತ್ತೆ ಅನ್ನೋದು. ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಏನಿಲ್ಲ. ಎಲ್ರು ತಾಯಂದ್ರಿಗೂ ಎಲ್ರು ಮನೇಲೂ ಮಕ್ಳಿರುತ್ತೆ, ಎಲ್ರು ಮನೇಲೂ ಗೊತ್ತೇ ಇರುತ್ತೆ, ಅದರಲ್ಲೂ ಎಕ್ಸ್ಪೆಷಲಿ ದೊಡ್ಡೋರು ಇರ್ತಾರೆ. ಸೊ ಹೇಳಿದಷ್ಟೇನೆ ಇದೇನು ಅಂತ. ಇದು ಕ್ವಾಲಿಟಿ ಬಂದ್ರೆ ಮೀಶೋದಲ್ಲಿ ತರಿಸಿರೋದು. ಇದು ಪ್ರೈಸ್ ಬಂದು 220 ರುಪೀಸ್. ಇದು ಸ್ಲೀಪಿಂಗ್ ಬ್ಯಾಗ್ ಕ್ವಾಲಿಟಿ ಮಾತ್ರ 220 ರುಪೀಸ್ಗೆ ತುಂಬಾನೇ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇರುತ್ತೆ ಅಂದ್ರೆ ಮೀಶೋದಲ್ಲಿ ತುಂಬಾನೇ ಚೆನ್ನಾಗಿದೆ ಇದು ಕ್ವಾಲಿಟಿ ವೈಸ್ ಬಂದಾಗ. ಈ ಒಂದು ಪ್ರೈಸ್ ಅಲ್ಲಿ ಈ ಒಂದು ಕ್ವಾಲಿಟಿ ಎಲ್ರು ಬೈ ಮಾಡ್ಬೋದು. ಅದಂತದ್ದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಈ ಒಂದು ಪ್ರೈಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಈ ಒಂದು ಇದು 220 ರುಪೀಸ್. ಇದು ಸೆಟ್ ಆಫ್ ಏನಿಲ್ಲ, ಇದು ಒಂದೇನೆ. ಬಟ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇದು ತಗೊಳ್ಬಹುದು. ಇದು ಆರಾಮಾಗಿ ಯಾರಾದ್ರೂ ನೀವು ಕೂಡ ನೋಡ್ತಾ ಇದ್ರೆ ಮೀಶೋದಲ್ಲಿ ಇಫ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಲಿಂಕ್ ನ ಕೇಳಿ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ಸೊ ಇದು ಮಾತ್ರ ತಗೊಳ್ಬಹುದು, ನೀವ್ ಯಾರಾದ್ರೂ ತಗೊಳ್ಬಹುದು. ಏನಾದ್ರು ಈ ರೀತಿ ನೀವು ನಿಮ್ ಮನೇಲಿ ನಿಮ್ಮ ಅಕ್ಕ ತಂಗಿರು ಪ್ರೆಗ್ನೆಂಟ್ ಇರ್ಬೋದು, ಅಥವಾ ನೀವೇ ಪ್ರೆಗ್ನೆಂಟ್ ಇರ್ಬೋದು, ಅಥವಾ ಮನೇಲಿ ಅಂದಾಗ ಯಾರ ಮನೇಲೂ ಪ್ರೆಗ್ನೆಂಟ್ ಇಲ್ದೆ ಇರಂಗೆ ಇಲ್ಲ, ಎಲ್ಲರ ಮನೇಲೂ ಪ್ರೆಗ್ನೆಂಟು, ಎಲ್ಲಾರು ಪಾಪು ಹುಟ್ತಾ ಇರ್ತಾರೆ, ಅದೆಲ್ಲಾನು ಇದ್ದೇ ಇರುತ್ತೆ. ಸೊ ಯಾರಿಗಾದ್ರೂ ಈ ರೀತಿ ಬಜೆಟ್ ಫ್ರೆಂಡ್ಲಿ ಏನಾದ್ರು ನೋಡ್ತಾ ಇರ್ತೀರಾ, ಎಲ್ಲ ಎಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ ಮೀಶೋದಲ್ಲಿ, ಇದು ಮೀಶೋದೇ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಒಂದು ಜಿಪ್ ಇರುತ್ತೆ. ಇದು ಈ ರೀತಿ ನೋಡ್ತಾ ಇರ್ಬೋದು, ಈ ರೀತಿ ಜಿಪ್ ಹಾಕಿ ಸಾಫ್ಟ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. 220 ರುಪೀಸ್ಗೆ ಈ ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ. ನೀವು ಕೂಡ ಬೈ ಮಾಡ್ಬೋದು ಆರಾಮಾಗಿ. ಈ ರೀತಿ ಈಸಿ ಟು ಕ್ಯಾರಿ, ಈ ರೀತಿ ಆಯ್ತಾ. ಇದು ನೆಕ್ಸ್ಟ್ ಇವು ಸ್ಲೀಪಿಂಗ್ ಮ್ಯಾಟ್ಸ್. ಅದೇ ಹೇಳಿದ್ನಲ್ವಾ ಆಗ್ಲೇನೆ, ಒಂದು ಮ್ಯಾಟ್ ಪೇಪರ್ ತೋರಿಸಿ ಶೀಟ್ ತೋರಿಸಿ. ಇವು ಸ್ಲೀಪಿಂಗ್ ಮ್ಯಾಟ್ಸ್ ಅಂದ್ರೆ ಪಾಪು ಮನೆಯಲ್ಲಿ ಮಲ್ಗಿರುತ್ತೆ ಅಲ್ವಾ, ಬೆಡ್ ಮೇಲೆ ಮಲ್ಗಿಸ್ತೀವಿ ಅಲ್ವಾ, ಸೊ ಬೆಡ್ ಏನು ಗಲೀಜಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಶೀಟ್ ನ ಹಾಕಿ ಇದ್ರ ಮೇಲೆ ನಾವು ಮನೇಲಿ ಏನ್ ಬಳಸ್ತೀವಿ ನೋಡಿ, ಬಟ್ಟೆಗಳನ್ನ ಬಳಸೋದ್ರಿಂದ ಪಾಪು ಏನು ಸೂಸು ಏನು ಮಾಡಿದ್ರು ಬೆಡ್ಡಿಗೆ ಹೋಗಲ್ಲ, ಗಲೀಜಾಗಲ್ಲ ಅನ್ನೋ ಕಾರಣಕ್ಕೆ. ಸೊ ಈ ರೀತಿ ಈಗ ತುಂಬಾನೇ ಎಲ್ಲ ಏನಾಗಿದೆ, ಅಪ್ಡೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಮುಂಚೆ ಎಲ್ಲ ಬರೀ ಬಟ್ಟೆ ಅದು ಇದು, ಅಥವಾ ಮನೇಲಿರುವಾಗ್ಲೂ ಪ್ಯಾಂಪರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಮಕ್ಳಿಗೂ ಸ್ವಲ್ಪ ಏನನ್ಸುತ್ತೆ, ಕಿರಿ ಅನ್ಸುತ್ತೆ, ಅವಕ್ಕೂ ಒಂದ್ ಸ್ವಲ್ಪ ಇನ್ಫೆಕ್ಷನ್ ತರ ಆದ್ರೂ ಆಗ್ಬೋದು. ಯಾಕಂದ್ರೆ 24/7 ನಾವು ಅದನ್ನ ಹಾಕ್ತಿವಿ ಅಂದಾಗ ಕಷ್ಟ ಆಗತ್ತೆ. ನೆನ್ಸ್ ನೋಡಿ ದೊಡ್ಡವ್ರು ನಾವಾದ್ರೂ ಕೂಡ ಹಾಕೊಂಡಿರಕ್ ಆಗಲ್ಲ, ಮಕ್ಳಿಗೆ ಕಷ್ಟ ಆಗುತ್ತೆ ಅದ್ರಲ್ಲೇ ಸುಸು ಮಾಡ್ಕೊಂಡು ಅದ್ರಲ್ಲೇ ಇರ್ಬೇಕು ಅಂದ್ರೆ. ಸೊ ಈಸಿಯಾಗಿ ಮನೇಲಿರುವಾಗ ಎಲ್ಲಾದ್ರೂ ಆಚೆ ಕಡೆ ಹೋಗುವಾಗ ಪ್ಯಾಂಪರ್ಸ್ ಹಾಕೊಂಡು ಕರ್ಕೊಂಡು ಹೋಗೋದು ಬೆಸ್ಟ್. ಬಟ್ ಆದ್ರೆ ಮನೇಲಿರುವಾಗ ನಾವು ಈ ರೀತಿ ಒಂದು ಶೀಟ್ ನ ಹಾಕಿ ಬಟ್ಟೆನ ಹಾಕೋದ್ರಿಂದ ಈಸಿ ಆಗಿರುತ್ತೆ. ನಮ್ಗೂ ಬೆಡ್ ಎಲ್ಲ ಏನು ಗಲೀಜಾಗುತ್ತೆ ಅನ್ನೋ ತರ ಇಲ್ಲ, ಅಥವಾ ಮೇಲೆ ಈ ರೀತಿ ತೊಡೆ ಮೇಲೆ ಹಾಕೊಂಡಾಗ ನಮ್ಮ ಮೇಲೆ ಬರುತ್ತೆ ಅನ್ನೋ ತರ ಇರಲ್ಲ, ಪಾಪಗೂ ಕೂಡ ಕಂಫರ್ಟ್ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಈ ರೀತಿ ಒಂದು ಅದು ಮ್ಯಾಟ್, ಇದು ಬೆಡ್ ತರ. ಅದೇ ಸ್ಲೀಪಿಂಗ್ ಬೆಡ್ ತರ. ಇದು ಸ್ವಲ್ಪ ದಪ್ಪ ಇರುತ್ತೆ, ಅದು ಜಸ್ಟ್ ಶೀಟ್ ತರ ಇರುತ್ತೆ, ಎಲ್ಲಾದ್ರೂ ಕ್ಯಾರಿ ಮಾಡೋ ತರ ಇರುತ್ತೆ. ಇದು ಮನೇಲಿ ಈ ರೀತಿ ದಪ್ಪ ಇರುತ್ತೆ, ಸ್ವಲ್ಪ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದು ಪ್ರೈಸ್ ಸೆಟ್ ಆಫ್ 5 ಇದೆ. ಇದು 5 ಇದೆ. ಇದ್ರಲ್ಲೂ ಕೂಡ ಪಿಂಕ್ ಇದೆ, ಬ್ಲೂ ಇದೆ, ಬಟ್ ಆದ್ರೆ ಪಿಂಕ್ ತೋರಿಸ್ತೀವಿ. ಪಿಂಕ್ ಇದೆ. ಇದು ಸೆಟ್ ಆಫ್ 5. ಒಂದು ಪಿಂಕ್, ಒಂದು ಸ್ಕೈ ಬ್ಲೂ, ಒಂದು ಪಿಸ್ತಾ ಗ್ರೀನ್, ಒಂದು ಬ್ಲೂ ಅಂಡ್ ಒಂದು ರೆಡ್. ಇಷ್ಟು ಒಂದು 5 ಸೆಟ್ ಆಫ್ 5 ಇದೆ. ಇದು ಬಂದು ಪ್ರೈಸ್ 247ಗೆ 5 ಪೀಸ್. ಮಳೆಗಾಲ ಅಲ್ಲ, ಸ್ವಲ್ಪ ಬಟ್ಟೆಗಳು ಮಳೆಗಾಲದಲ್ಲಿ ಬಟ್ಟೆ ಅಥವಾ ಏನಾದ್ರು ಆದ್ರೆ ಒಣಗಿಸೋದು ಕಷ್ಟ ಆಗತ್ತೆ. ಇನ್ನೇನ್ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾರಿಗಾದ್ರೂ ಪಾಪು ಆಗ್ತಾ ಇದೆ ಆಗಿದೆ ಅಂದ್ರೆ ಈ ತರದ್ನೆಲ್ಲಾನು ನೀವು ಕೂಡ
ನೋಡಿ ಎಲ್ಲಾನು ಬೈ ಮಾಡ್ಕೊಳ್ಳಿ. ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆ, ಎಲ್ಲರೂ ಅಫೋರ್ಡ್ ಮಾಡ್ಬೋದು. ಮೀಶೋದಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಇದನ್ನ ಬೈ ಮಾಡ್ಬೋದು. ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಅದನ್ನು ಕೂಡ ಹೇಳ್ತೀನಿ. ಚೆನ್ನಾಗಿದ್ರೆ ಈಸಿಯಾಗಿ ನೀವು ಕೂಡ ಲಿಂಕ್ ನ ಬೇಕಂದ್ರೆ ಕೇಳಿ, ನಾನು ಹಾಕ್ತೀನಿ ಅಷ್ಟೇನೆ. ಇದು ತುಂಬಾನೇ ಚೆನ್ನಾಗಿದೆ. ಮತ್ತೆ ಇವರೇ ನಮ್ಮಮ್ಮ ಬಾಯ್ ಬೆಳಿಕೊಂಡಿರಲ್ಲ, ಅವರು ನಗ್ತದಿರಲ್ಲ ಅವರೇ. ಓವರ್ ಆಲ್ ಈ ತರ ಬೇಬಿ ಕಿಟ್ ಅಲ್ಲಿ ಇಷ್ಟು ತರಿಸಿರೋದ್ರಲ್ಲಿ ನಮ್ಗೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಅಂತ ಅನ್ಸಿದ್ದು ಈ ಒಂದು ನೆಟ್ ಬೆಡ್, ಏನ್ ಹೇಳ್ತಾರೆ, ನೆಟ್ ಬೆಡ್, ಸ್ಲೀಪಿಂಗ್ ನೆಟ್ ಬೆಡ್. ಈ ಒಂದು ಇದು ಬಂದು ಇನ್ ಸ್ವಲ್ಪ ಕ್ವಾಲಿಟಿ ಇದ್ದಿದ್ರೆ ಓಕೆ, ಬಟ್ ನಾವು ಕೊಟ್ಟಿರೋ ಪ್ರೈಸ್ಗೆ ಈ ಒಂದು ಕ್ವಾಲಿಟಿ ಕೊಟ್ಟಿದಾರೇನೋ ಗೊತ್ತಿಲ್ಲ. ಬಟ್ ಇದನ್ನ ನೋಡಿದ್ರೆ ನಾನು ಇದೊಂದು ಹೇಳ್ತೀನಿ, ಅವೆಲ್ಲಾನು ತುಂಬಾ ಚೆನ್ನಾಗಿದಾವೆ ಕ್ವಾಲಿಟಿ ವೈಸ್. ನೀವು ಆರಾಮ್ಸೆ ನೀವು ಬೈ ಮಾಡ್ಬೋದು, ಏನು ಅದರಲ್ಲಿ ಡೌಟ್ಸೇ ಬೇಡ. ಕ್ವಾಲಿಟಿ ಚೆನ್ನಾಗಿದೆ. ಇದೊಂದು ಮಾತ್ರ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ, ನೆಟ್ ಇಂದಾಗಿರ್ಬೋದು, ಬೆಡ್ ಇಂದಾಗಿರ್ಬೋದು. ಬೆಡ್ ಏನೋ ಓಕೆ, ಬಟ್ ನೆಟ್ ಇಂದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಅಂತ ಅನ್ಸುತ್ತೆ. ಈಗ ಈ ಒಂದು ಫ್ಯಾಬ್ರಿಕ್ ಒಂದ್ 5 ತಿಂಗಳ 6 ತಿಂಗಳ ಅಷ್ಟೇ ಬಳಸೋದು, ನೆಕ್ಸ್ಟ್ ಟೈಮ್ ಬಳಸಕ್ ಆಗಲ್ಲ. ಅದೇ ಕ್ವಾಲಿಟಿ ವೈಸ್ ಇವು ಮೂರಲ್ಲಿ ನಾವು ತರಿಸಿರೋಂತ ಪ್ರಾಡಕ್ಟ್ಸ್ ಅಲ್ಲಿ ಕ್ವಾಲಿಟಿ ಸ್ವಲ್ಪ ಕಡಿಮೆ ಅಂತ ಅಂದ್ರೆ ಈ ಒಂದು ಪ್ರಾಡಕ್ಟ್ ಏನೆ. ಇದ್ರ ಜೊತೆ ಇನ್ನೊಂದು ಕ್ವಾಲಿಟಿ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಅಂದ್ರೆ ಈ ಒಂದು ಕ್ಯಾರಿ ಬ್ಯಾಗ್ ಏನಿದೆ, ಈ ಒಂದು ಬ್ಯಾಗ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಆ ಒಂದು ಪ್ರೈಸ್ಗೆ ಈ ಒಂದು ಪ್ರಾಡಕ್ಟ್ ವರ್ತ್ ಅಂತಾನೆ ಹೇಳ್ಬೋದು. ಜೊತೆಗೆ ಇವು ಕೂಡ ತುಂಬಾನೇ ಚೆನ್ನಾಗಿದಾವೆ ಕ್ವಾಲಿಟಿ. ಯಾರ್ ಬೇಕಾದ್ರೂ ನೀವು ಕೂಡ ಬೈ ಮಾಡ್ಬೋದು. ಇದಕ್ಕೇನು ಆ ತರ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋ ತರ ಏನಿಲ್ಲ, ಇವು ಕೂಡ ಚೆನ್ನಾಗಿದಾವೆ. ಏನಂದ್ರೆ ಈ ಒಂದು ಪ್ರಾಡಕ್ಟ್ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ ಅಷ್ಟೇನೆ. ನೆಕ್ಸ್ಟ್ ಬಂದು ಫೀಡಿಂಗ್ ಟಾಪ್ಸ್. ಇದು ಕೂಡ ಮೀಶೋ ಇಂದಾನೆ ತರಿಸಿರೋದು. ಇದು ಸೆಟ್ ಆಫ್ 3 ಇದೆ, ಇದೇನ್ ಸೆಪರೇಟ್ ತರಿಸಿರೋದಲ್ಲ, ಕಾಂಬೋ ಅಲ್ಲೇ ತರಿಸಿರೋದು. ಸೊ ಇದು ಕ್ವಾಲಿಟಿ ವೈಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಕಾಟನ್ ಕ್ಲಾತ್ ಅಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಅಂಬ್ರೆಲಾ ಟಾಪ್, ಸೈಡ್ ಕಟ್ ಅಲ್ಲ, ಅಂಬ್ರೆಲಾ ಟಾಪ್. ಈ ರೀತಿ 3/4 ಸ್ಲೀವ್ ಇದೆ. ಇಲ್ಲಿ ಎರಡೂ ಕಡೆ ಫೀಡಿಂಗ್ ಜಿಪ್ ನ ಕೊಟ್ಟಿದ್ದಾರೆ, ಬಟ್ ಕಾಣಿಸಲ್ಲ, ವಿಸಿಬಲ್ ಇಲ್ಲ, ನೋಡ್ತಾ ಇರ್ಬೋದು, ಕಾಣಿಸಲ್ಲ ಆರಾಮ್ಸೆ. ಇಲ್ಲಿ ಜಿಪ್ ನ ಕೊಟ್ಟಿದ್ದಾರೆ ಎರಡ್ ಸೈಡ್ನು ಈ ರೀತಿ. ಬಟ್ ಕಾಟನ್ ತುಂಬಾನೇ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಸೆಟ್ ಆಫ್ 3 ಬಂದು 650 ರುಪೀಸ್. ಇದು ಒಂದು, ಇದು ಬ್ಲಾಕ್ ಅಂಡ್ ರೆಡ್ ಅಲ್ಲಿ ಇದೆ. ಕ್ವಾಲಿಟಿ ತುಂಬಾನೇ ಸಾಫ್ಟ್ ಆಗಿ, ತುಂಬಾನೇ ಸ್ಮೂತ್ ಆಗಿ ಕಾಟನ್ ಫ್ಯಾಬ್ರಿಕ್ ಇದೇನು ಮತ್ತೆ ಫ್ಯಾಬ್ರಿಕ್ ಅಲ್ಲ. ಆರಾಮ್ಸೆ ಇರುತ್ತೆ, ಅವ್ರಿಗೂ ಕೂಡ ಕಂಫರ್ಟ್ ಆಗಿರುತ್ತೆ, ಆರಾಮ್ಸೆ ಇದೆ. ಕಾಟನ್ ಫ್ಯಾಬ್ರಿಕ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಸೆಟ್ ಆಫ್ 3 650 ರುಪೀಸ್ಗೆ ಸೆಟ್ ಆಫ್ 3 ಬಂದಿದಾವೆ. ನೆಕ್ಸ್ಟ್ ಅದೇ ತರ ಇದು ಒಂದು ವೈಟ್ ಕಲರ್, ವೈಟ್ ಅಂಡ್ ರೆಡ್, ಈ ಒಂದು ಸೇಮ್ ಟಾಪ್ ವೈಟ್ ಕಲರ್ ಅಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಒಂದು ಅಂಬ್ರೆಲಾ ಟಾಪ್, 3/4 ಸ್ಲೀವ್ ಇದೆ. ಇದಕ್ಕೂ ಕೂಡ ಸೇಮ್ ಎರಡ್ ಕಡೆ ಜಿಪ್ ನ ಕೊಟ್ಟಿದ್ದಾರೆ. ಬಟ್ ಜಿಪ್ ಏನಪ್ಪಾ ಅಂದ್ರೆ ಕಾಣಿಸಲ್ಲ, ಎಲ್ಲೂ ಕೂಡ ಜಿಪ್ ಇದೆ ಅನ್ನೋದೇ ಗೊತ್ತಾಗಲ್ಲ. ಇದು ಫೀಡಿಂಗ್ ಟಾಪ್ಸ್ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ಇದೆ. ಆರಾಮ್ಸೆ ಯಾರಾದ್ರೂ ಇದ್ರೆ ನಿಮ್ಗೆ ಯೂಸ್ ಆಗ್ಬೋದು. ನೋಡಿ ತುಂಬಾನೇ ಚೆನ್ನಾಗಿದೆ, ಅಫೋರ್ಡಬಲ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಈ ರೀತಿ ನೆಕ್ಸ್ಟ್ ಥರ್ಡ್ ಟಾಪ್ ಬಂದು ಈ ಒಂದು ಟಾಪ್, ಇದು ಒಂದು ಬ್ಲೂ ಕಲರ್ ಅಲ್ಲಿ ಇದೆ. ಇದು ಕೂಡ ಕಾಟನ್ ಕುರ್ತಿನೇ, ನೋಡ್ತಾ ಇರ್ಬೋದು ಈ ರೀತಿ. ಇದು ಕೂಡ ಅಂಬ್ರೆಲಾ ಟಾಪ್, 3/4 ಸ್ಲೀವ್ ಇದೆ. ಇದಕ್ಕೂ ಕೂಡ 3/4 ಸ್ಲೀವ್ ಇದೆ. ಎಲ್ಲ ಡಬಲ್ ಎಕ್ಸೆಲ್ ಸೈಜ್ ಅಲ್ಲೇ, ಏಕೆಂದ್ರೆ ಸ್ವಲ್ಪ ದಪ್ಪ ಆಗಿರ್ತಾರಲ್ವಾ, ಬೇಕಿರುತ್ತೆ, ಹಾಗಾಗಿ. ಇದು ಬ್ಲೂ ಕಲರ್. ಇಲ್ಲಿ ಕೂಡ 2 ಜಿಪ್, ಸೇಮ್ ಆಸ್ ಇಟ್ ಈಸ್. ಈ ತರ ಇನ್ನೂ ಒಂದಷ್ಟು ಪ್ರಾಡಕ್ಟ್ಸ್ ನ ಬೇಬಿಗೆ, ಪಾಪುಗೆ ಅಂತ ತರಿಸಿದೀವಿ. ಬಟ್ ಅದೇನೋ ಒಂದ್ ಹೇಳ್ತಾರಲ್ವಾ, ಅದಕ್ಕೋಸ್ಕರ ಆ ಒಂದು ಬಟ್ಟೆಗಳನ್ನ ತೋರಿಸ್ತಾ ಇಲ್ಲ ಅಷ್ಟೇನೆ. ಅದ್ ಬಿಟ್ರೆ ಇಷ್ಟೇನೆ ಪಾಪುಗೆ ಅಂತ ತರಿಸಿರೋದು. ನೆಕ್ಸ್ಟ್ ಐಟಮ್ ಪ್ರಾಡಕ್ಟ್ ಬಂದು ಈ ಒಂದು ಮ್ಯಾಕ್ಸಿ ತರ, ಒಂಥರ ಫ್ರಾಕ್ ತರ, ಮ್ಯಾಕ್ಸಿ ಅಂತಾನೆ ಹೇಳ್ಬೋದು. ಇದು ಆಂಕಲ್ ಲೆಂತ್ ಇದೆ. ಇದು ನೋಡ್ತಾ ಇರ್ಬೋದು ಈ ರೀತಿ ಅಂಬ್ರೆಲಾ ಕಂಪ್ಲೀಟ್ ಆಗಿ
ಈ ರೀತಿ ಇದೆ. ಫ್ರಂಟು ಬ್ಯಾಕ್ ಬ್ಯಾಕ್ ಸೈಡ್ ಡ್ರೆಸ್ ಈ ರೀತಿ ಇದೆ. ಇಲ್ಲಿ ಸ್ವಲ್ಪ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸ್ಲೀವ್ಸ್ ಹತ್ರ ಏನಿದೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸ್ಲೀವ್ಸ್ ಕೂಡ ಬಫ್ ಸ್ಲೀವ್ ಇದೆ. ಇಲ್ಲೂ ಕೂಡ ಒಂದು ಎಲಾಸ್ಟಿಕ್ ನ ಕೊಟ್ಟಿದ್ದಾರೆ ಎಂಡ್ ಅಲ್ಲಿ ಈ ರೀತಿ. ಮ್ಯಾಕ್ಸಿ ಇದು. ಈ ಒಂದು ಡ್ರೆಸ್ ಬಂದು ಪ್ರೆಗ್ನೆಂಟ್ ಇರೋರ್ಗೆ ಸಿಕ್ಕಾಪಟ್ಟೆ ಕಂಫರ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ಸ್ವಲ್ಪ ಅವ್ರಿಗೆ ಸ್ವಲ್ಪ ದಪ್ಪ ಆಗಿರ್ತಾರಲ್ವಾ, ಇದು ಸ್ವಲ್ಪ ಫ್ರೀ ಆಗಿರುತ್ತೆ ಹಾಕೊಳ್ಳಕ್ಕೆ. ನೋಡ್ತಾ ಇರ್ಬೋದು. ಬಟ್ಟೆ ಕೂಡ ಇದು ಹೇಳ್ಬೇಕಂದ್ರೆ ಇದು ಬಟ್ಟೆ ತುಂಬಾನೇ ಚೆನ್ನಾಗಿದೆ. ಇದು ಆಲ್ರೆಡಿ ಒಂದು 4 ಟೈಮ್ ವಾಶ್ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ವಾಶ್ ಆದ್ರೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಮೆಟೀರಿಯಲ್ ಕೂಡ ಚೆನ್ನಾಗಿದೆ. ಇದು ಏನು ಬಣ್ಣ ಹೋಗೋದಾಗಿರ್ಬೋದು ಆ ತರದೆಲ್ಲ ಏನೂ ಆಗಿಲ್ಲ. ಜೊತೆಗೆ ಕ್ವಾಲಿಟಿ ಏನಂದ್ರೆ ವಾಶ್ ಮಾಡಿದಾದ್ಮೇಲೆ ತೆಳು ಆಗುತ್ತೆ ಆ ತರ ಹೇಳ್ತಾರಲ್ಲ, ಆ ತರ ಎಲ್ಲ ಏನು ಆಗಿಲ್ಲ. ಇದು ಕಾಟನ್ ಮೆಟೀರಿಯಲ್. ವಾಶ್ ಮಾಡಕ್ ಮುಂಚೆ ಹೇಗಿತ್ತು ವಾಶ್ ಮಾಡಿದಾದ್ಮೇಲೂ ಕೂಡ ಅದೇ ತರ ಇದೆ. ಹಾಕೊಳ್ಳೋ ಕೂಡ ತುಂಬಾನೇ ಕಂಫರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಸಿಕ್ಕಾಬಟ್ಟೆ ಅದ್ರಲ್ಲೂ ಎಕ್ಸ್ಪೆಷಲಿ ಪ್ರೆಗ್ನೆಂಟ್ ಇರೋರು ಇದನ್ನ ಮಸ್ಟ್ ಬೈ ಅಂತ ಮಾಡ್ಬೋದು ಅಂತಾನೆ ಹೇಳ್ಬೋದು. ಯಾರಾದ್ರೂ ಕಣ್ಣು ಮುಚ್ಕೊಂಡು ಇದನ್ನ ತಗೊಳ್ಬೋದು. ಇದನ್ನ ನೀವು ಮೀಶೋ ಇಂದ, ಇದು ಕೂಡ ಮೀಶೋ ಇಂದಾನೆ ತರಿಸಿರೋದು. ಹಾಗಾಗಿ ಇದನ್ನು ಕೂಡ ಈ ಒಂದು ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಅದೇ ಪ್ರೆಗ್ನೆಂಟ್ ಇರೋರಿಗೆ ಯೂಸ್ ಆಗುತ್ತೆ. ಪ್ರೆಗ್ನೆಂಟ್ ಇರೋರಿಗೆ ಮುಂಚೆ ಬಟ್ಟೆ ಎಲ್ಲ ಆಗ್ತಾ ಇರಲ್ಲ, ಯಾವ ಬಟ್ಟೆ ಹಾಕೊಳ್ಳೋದು ಅನ್ನೋದು ಯೋಚನೆ ಆಗುತ್ತೆ. ಸೊ ಆ ತರದ್ರಲ್ಲಿ ಈ ರೀತಿ ಒಂದು ಮೀಶೋದಲ್ಲಿ ಅಫೋರ್ಡಬಲ್ ಆಗಿ ಎಲ್ಲಾನು ನಮ್ಗೆ ಸಿಕ್ಕೋಗುತ್ತೆ. ನೀವು ಕೂಡ ಈ ರೀತಿ ಒಂದು ಮ್ಯಾಕ್ಸಿ ತರ ಟಾಪ್ ಗಳನ್ನ ತಗೊಂಡು ನೀವು ಕೂಡ ಆರಾಮ್ಸೆ ಎಲ್ಲಾದ್ರೂ ಹೋದ್ರೆ ಬಂದ್ರೆ ಬೇಕೇ ಬೇಕು ಹಾಕೊಳಕ್ಕೆ. ಹಾಗಾಗಿ ನೀವು ಕೂಡ ಆರಾಮ್ಸೆ ಬೈ ಮಾಡ್ಬೋದು ಈ ಒಂದು ಮ್ಯಾಕ್ಸಿ ಡ್ರೆಸ್ ನ. ಇದು ನೋಡ್ತಾ ಇರ್ಬೋದು ಪಿಂಕ್ ಅಂಡ್ ಫ್ಲವರ್ ಡಿಸೈನ್ ಇದೆ. ಇದ್ರಲ್ಲೂ ಕಲರ್ ಆಪ್ಷನ್ ಕೂಡ ಇದೆ ಇದರಲ್ಲಿ. ತುಂಬಾನೇ ಚೆನ್ನಾಗಿದೆ. ಮೆಟೀರಿಯಲ್ ವೈಸ್ ಮಾತ್ರ ನೀವು ಕ್ವಾಲಿಟಿ ಹೇಗಿದ್ಯೋ ಏನೋ, ಹೇಗ್ ಬರುತ್ತೋ ಏನೋ ಅಂತ ನೀವು ಅನ್ಕೊಳ್ಬೋದು. ಎಕ್ಸ್ಪೆಷಲಿ ನಾವು ಕೂಡ ಆನ್ಲೈನ್ ಅಲ್ಲಿ ಏನಾದ್ರು ನೋಡಿದಾಗ ಸೊ ಈ ಫೋಟೋ ಹಿಂಗ್ ಕಾಣಿಸ್ತಾ ಇರ್ತೈತೆ, ಬಂದಾಗ ಹೇಗಿರುತ್ತೋ ಏನೋ ಅಂತ 100 ರಿವ್ಯೂಗಳನ್ನ ಯಾರಾದ್ರೂ ಹಾಕಿದಾರ ಅಂತ ಎಲ್ಲ ನೋಡ್ತೀವಿ. ಸೊ ಅದೇ ತರನೇ ನೀವು ಕೂಡ ಯಾರಾದ್ರೂ ಅನ್ಕೊಳ್ತಾ ಇರ್ತೀರಾ. ಸೊ ಬಟ್ ಇದನ್ನ ಮಾತ್ರ ಕಣ್ಮುಚ್ಕೊಂಡು ನೀವು ತಗೊಳ್ಬೋದು ಈ ಒಂದು ಮ್ಯಾಕ್ಸಿನ. ಸಿಕ್ಕಾಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ, ಅಫೋರ್ಡ್ ಕೂಡ ಇದೆ. ಒಂದು 400 ರುಪೀಸ್ ಈ ಒಂದು ಮ್ಯಾಕ್ಸಿ ಪ್ರೈಸ್ ಬಂದು. ಅದೇ ಪ್ರೆಗ್ನೆಂಟ್ ಇರೋರ್ಗೆ ತುಂಬಾನೇ ಕಂಫರ್ಟ್ ಆಗಿ ಇರುತ್ತೆ. ಈಸಿ ಟು ವೇರ್ ಅಂತಾನೆ ಹೇಳ್ಬೋದು. ಸೊ ದಿಸ್ ಇಸ್ ದಿ ಲಾಸ್ಟ್ ಒನ್. ಲಿಂಕ್ ಎಲ್ಲಾದ್ರದ್ದು ಲಿಂಕ್ ಏನಾದ್ರೂ ನಿಮ್ಗೆ ಬೇಕು ಅಂದ್ರೆ ಕೇಳಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ನಿಮ್ ಕೇಳಿದಾಗ ನಾನು ಲಿಂಕ್ ನ ಪ್ರೊವೈಡ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಈ ರೀತಿ ಬೇಕು, ಯಾವ್ದ್ರದ್ದಾದ್ರೂ ಟಾಪ್ಸ್ ದಾಗಿರ್ಬೋದು, ಬೇಬಿ ಪ್ರಾಡಕ್ಟ್ಸ್ ದಾಗಿರ್ಬೋದು, ಯಾವ್ದ್ರದ್ದಾದ್ರೂ ಬೇಕು ಅಂದ್ರೆ ಕೇಳಿ, ನಾನು ಲಿಂಕ್ ನ ಕೊಡ್ತೀನಿ. ಅಥವಾ ಮುಂಚೆ ಹೇಳಿರೋ ಹಾಗೆ ನೀವೇ ಹೋಗಿ ಮೀಶೋದಲ್ಲಿ ತೆಗೆದು ನೋಡಿ ತಗೊಳ್ಬೋದು. ಈ ರೀತಿ ಅಫೋರ್ಡಬಲ್ ಆಗಿರುವಂತ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ತೆಗೆದು ಕೂಡ ನೀವು ನೋಡ್ಕೊಂಡು ತಗೊಳ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಸೊ ಈ ಒಂದು ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ಇದೆಲ್ಲಾನು ನಾವು ತರಿಸಿರೋದು ನಮ್ಮ ಅತ್ತಿಗೆ ಪ್ರೆಗ್ನೆಂಟ್ ಇದ್ದಾರೆ. ನಿಮ್ಗೆ ಇಷ್ಟೊತ್ತು ನೋಡೇ ಇರ್ತೀರಾ, ಇಲ್ಲಿ ಕೂತಿದ್ರು, ಅವ್ರು ಪ್ರೆಗ್ನೆಂಟ್ ಇದ್ದಾರೆ. ಅದಕ್ಕೋಸ್ಕರನೇ ಇಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ನ ಮೀಶೋ ಇಂದ ನಾವು ಬೈ ಮಾಡಿರೋದು. ಸೊ ಇದೇ ರೀತಿ ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ, ಎಷ್ಟೊಂದ್ ಜನ ನೋಡ್ತಾ ಇರ್ತಾರೆ. ಸೊ ಈ ತರದ್ನೇ ಜಾಸ್ತಿ ನೋಡ್ತಾರೆ ಅಂತ ಎಕ್ಸ್ಪೆಷಲಿ ನಮ್ಮ ಅತ್ತಿಗೆ ಸಜೆಷನ್ ಇದು. ಈ ತರದೊಂದು ವಿಡಿಯೋಸ್ ನ ತುಂಬಾ ಜನ ಸರ್ಚ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಯಾರಿಗಾದ್ರೂ ಯೂಸ್ ಆಗ್ಬೋದು, ಇದನ್ನು ಕೂಡ ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇಫ್ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅನ್ಸಿದ್ರೆ ನೀವು ಕೂಡ ಲಿಂಕ್ ನ ಕೇಳ್ಬೋದು. ಇಲ್ಲ ಅಂದ್ರೆ ನೀವು ಕೂಡ ಮೀಶೋದಲ್ಲಿ ತೆಗೆದು ನೋಡ್ಬೋದು. ನಿಮ್ಗೂ ಕೂಡ ಈಸಿಯಾಗಿ ಸಿಗುತ್ತೆ. ನಿಮಗೂ ಕೂಡ ಈಸಿಯಾಗಿ ಸಿಗುತ್ತೆ. ಇದೆಲ್ಲಾನು ಬೇಬಿಗೆ ಏನೇನ್ ಬೇಕು ಅನ್ನೋದನ್ನ ನೋಡಿದ್ರೆ ಆರಾಮ್ಸೆ ಎಲ್ಲಾದ್ರಲ್ಲೂ ಸಿಗುತ್ತೆ. ನಾಟ್ ಓನ್ಲಿ ಮೀಶೋ ಅಂತ, ಬಟ್ ಮೀಶೋ ಅಂತ ಏನ್ ಕೇಳ್ತಾ ಇದೀನಿ ಅಂದ್ರೆ ಅಫೋರ್ಡಬಲ್ ಇದೆ, ಎಲ್ರಿಗೂ ಬೈ ಮಾಡ್ಬೋದಾದಂತ ಒಂದು ಆಪ್ ಅಂತಾನೆ ಹೇಳ್ಬೋದು. ಎಲ್ರು ಈಸಿಯಾಗಿ ಎಲ್ರು ಅಫೋರ್ಡ್ ಮಾಡ್ಬೋದು. ತುಂಬಾನೇ ಕಡಿಮೆ ಲೋ ಬಜೆಟ್ ಅಲ್ಲಿ. ಒಂದ್ ನಿಮಿಷ ಇರಪ್ಪ, ಹೇಳ್ತೀನಿ ಆಮೇಲೆ. ಒಂದ್ ನಿಮಿಷ. ಲೋ ಬಜೆಟ್ ಅಲ್ಲಿ ಎಲ್ಲಾನು ಸಿಗುವಂತದ್ದು ಮೀಶೋದಲ್ಲಿ. ಹಾಗಾಗಿ ಎಲ್ರು ಅಫೋರ್ಡ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇವುದೆಲ್ಲ ಮೀಶೋ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನಾನು ನಿಮ್ ಜೊತೆ ಶೇರ್ ಮಾಡಿರೋದು. ಸೊ ಇಫ್ ಯು ವಾಂಟ್, ಯಾರಿಗಾದ್ರೂ ಬೇಕು ಅಂತ ಅನ್ಸಿದ್ರೆ ಕೇಳಿ, ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಲಿಂಕ್ ನ ಹಾಕ್ತೀನಿ. ಇಲ್ಲಾಂದ್ರೆ ನೀವು ಕೂಡ ಹೋಗಿ ಮೀಶೋನ ತೆಗೆದು ನೀವು ಕೂಡ ಬೈ ಮಾಡ್ಬೋದು ಅಷ್ಟೇನೆ. ಸೊ ಯಾರಿಗಾದ್ರೂ ಯೂಸ್ ಆದ್ರೆ ಸಾಕು ಅಷ್ಟೇನೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.
ಬಾಯ್ ಬಾಯ್. ಇನ್ನೊಂದ್ ಸ್ವಲ್ಪ ಸಿಗ್ತೀವಿ. ಬಾಯ್ ಬಾಯ್. ಬಾಯ್ ಬಾಯ್.